ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋಘ್ನಂ ಸರ್ವಲೋಕಾಣಂ ಪ್ರಣತೋ ಅಸ್ಮಿ ದಿವಾಕರಂ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ನಮಃ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ದೀರ್ಘಕಾಲದ ನಂತರ ನಾನು ಈ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಹಿಂದೆ ನನಗೆ ಹೆಲ್ತ್ ಇಶ್ಯೂಸ್ ಇದ್ದ ಕಾರಣ ವಿಡಿಯೋಗಳನ್ನ 2 ವಾರ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಮುಂದೆ ಈ ವಿಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೀನಿ. ಈಗ ಮತ್ತೊಮ್ಮೆ ಕೋಡಿ ಶ್ರೀಗಳ ಒಂದು ಸ್ಫೋಟಕ ಭವಿಷ್ಯ ಹೊರಬಿದ್ದಿರ್ತಕ್ಕಂಥದ್ದು. ಜ್ಯೋತಿಷ್ಯದ ಪ್ರಕಾರ ಮಾರ್ಚ್ ತಿಂಗಳಲ್ಲಿ 1 ಅಥವಾ 2 ಅಲ್ಲ 3 ಅತ್ಯಂತ ಶುಭ ಯೋಗಗಳು ರೂಪುಗೊಳ್ತಾ ಇದೆ. ಮಾರ್ಚ್ 14ರಂದು ಹೋಳಿ ಹಬ್ಬ ದಿನದಂದು ಈ 3 ರಾಜಯೋಗಗಳು ರೂಪುಗೊಳ್ತಾ ಇದೆ. ಮೊದಲಿಗೆ ಶುಕ್ರ ತನ್ನ ಉಚ್ಚ ರಾಶಿಯಾದಂತಹ ಮೀನ ರಾಶಿಯಲ್ಲಿ ಇರತಕ್ಕಂಥದ್ದು. ಇದರಿಂದಾಗಿ ಮಾಳವ್ಯ ರಾಜಯೋಗ ರೂಪುಗೊಳ್ಳುತ್ತೆ. ನಂತರ ಶನಿ ತನ್ನದೇ ರಾಶಿಯಲ್ಲಿ ತ್ರಿಕೋಣದಲ್ಲಿ ಇರತಕ್ಕಂಥದ್ದು. ಇದರಿಂದಾಗಿ ಶಶರಾಜ ಯೋಗವು ಕೂಡ ರೂಪುಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ನಂತರ ಸೂರ್ಯ ಮತ್ತು ಬುಧ ಗ್ರಹಗಳು ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗ ಮತ್ತು ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ಯೋಗ ಸೃಷ್ಟಿಯಾಗುತ್ತೆ. ಇದರಿಂದಾಗಿ ಈ 3 ಲಗ್ನದವರಿಗೆ ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು. ಕೈ ತುಂಬ ಹಣ ಸಂಪಾದನೆ, ವ್ಯವಹಾರದಲ್ಲಿ ಲಾಭ, ಆಕಸ್ಮಿಕ ಧನ ಲಾಭ, ಆಡಳಿತಾತ್ಮಕ ಅಧಿಕಾರ, ಅವಕಾಶದ ಮಾರ್ಗದ ಬಾಗಿಲುಗಳು ತೆರೆಯಲಿವೆ ಅಂತಲೇ ಹೇಳ್ಬೋದು. ಯಾವುದಾ 3 ಲಗ್ನಗಳು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆಯ ತನಕ ನೋಡಿ. ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಸಮಯದಲ್ಲಿ ಈ ಒಂದು ಯೋಗ ಮತ್ತು ಮಾರ್ಚ್ ತಿಂಗಳ ಹೋಳಿ ಹಬ್ಬದ ಸಂದರ್ಭದಲ್ಲಿ ಮೊದಲು ಮಿಥುನ ಲಗ್ನದವರು ಪ್ರಯೋಜನವನ್ನ ಪಡೆದುಕೊಳ್ತಾರೆ ಅಂತಾನೆ ಹೇಳ್ಬೋದು. ಮಾಳವ್ಯ ರಾಜಯೋಗದ ಪ್ರಭಾವದಿಂದಾಗಿ ಮಿಥುನ ಲಗ್ನದವರಿಗೆ ಅಪಾರ ಯಶಸ್ಸು ಮತ್ತು ಆರ್ಥಿಕ ಲಾಭಗಳಿಗೆ ಕಾರಣವಾಗುತ್ತೆ. ಅಚಾನಕ್ ಧನಲಾಭ, ಕೈ ತುಂಬ ಹಣ ಸಂಪಾದನೆ ನಿಮ್ಮದಾಗುತ್ತೆ ಅಂತಾನೆ ಹೇಳ್ಬೋದು. ಧಾರ್ಮಿಕ ಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗಿ ಧಾರ್ಮಿಕ ತೀರ್ಥಯಾತ್ರೆಗೆ ಹೋಗುವಂತಹ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ. ಪ್ರಯಾಣಗಳು, ತೀರ್ಥಯಾತ್ರೆಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಮಗೆ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ನಿಮ್ಮ ಮನಸ್ಸಲ್ಲಿ ಖಿನ್ನತೆ ಅಥವಾ ಅಶಾಂತಿ ಇದ್ದಲ್ಲಿ ಅದು ನಿವಾರಣೆಯಾಗಿ ನಿಮಗೆ ಮನಸ್ಸಿನ ಶಾಂತಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಕುಟುಂಬದೊಂದಿಗೆ ನೀವು ಸಂತೋಷದಾಯಕ ಸಮಯವನ್ನು ನೀವು ಕಳೀತೀರಾ. ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ವಿಷಯಗಳಲ್ಲಿ ಒಳ್ಳೆಯ ಸುದ್ದಿಗಳನ್ನ ನೀವು ಪಡಿಬೋದು. ವೃತ್ತಿ ಜೀವನದಲ್ಲಿ ಏಳಿಗೆ, ಯಾವುದೇ ಅಡೆತಡೆ ಇದ್ದರೂ ಕೂಡ ನಿವಾರಣೆಯಾಗಿ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ. ಹೊಸ ಅವಕಾಶಗಳು ದೊರೆಯುತ್ತೆ. ಇನ್ನಿತರೆ ಹಲವಾರು ವಿಷಯಗಳಲ್ಲಿ ಜೀವನದಲ್ಲಿ ಏಳಿಗೆಯನ್ನ ಮಿಥುನ ಲಗ್ನದವರು ಪಡಿಬೋದಾಗಿದೆ. ನಂತರ ಮುಂದಿನ ಲಗ್ನ ಮಕರ ಲಗ್ನ. ಮಕರ ಲಗ್ನದವರಿಗೆ ಶಶ ಮತ್ತು ಮಾಲವ್ಯ ಯೋಗದ ಪ್ರಭಾವದಿಂದ ಜೀವನದಲ್ಲಿ ಯಶಸ್ಸು, ಅಚಾನಕ್ ಧನಲಾಭ ಮತ್ತು ವೃತ್ತಿಯಲ್ಲಿ ಆಡಳಿತಾತ್ಮಕ ಅಧಿಕಾರವನ್ನು ಕೂಡ ನೀವು ನಡೆಸಬಹುದಾಗಿದೆ. ನಿಮಗೂ ಕೂಡ ಕುಟುಂಬ ಜೀವನ ಸಂತೋಷದಾಯಕವಾಗಿರುತ್ತೆ ಮತ್ತು ಶಾಂತಿಯಿಂದ ಕೂಡಿರುತ್ತೆ. ಉದ್ಯೋಗ ಬದಲಾಯಿಸಬೇಕು ಅಂತ ಯಾರಾದರೂ ನೋಡ್ತಾ ಇದ್ರೆ ಈ ಒಂದು ಸಮಯದಲ್ಲಿ ನೀವು ಉದ್ಯೋಗವನ್ನ ಬದಲಾವಣೆ ಮಾಡ್ಕೋಬಹುದಾಗಿದೆ. ಅದರಿಂದ ಹೆಚ್ಚಿನ ಲಾಭವನ್ನು ಕೂಡ ನೀವು ನೋಡಬಹುದಾಗಿದೆ. ಸಮಯ ಅನುಕೂಲಕರವಾಗಿದೆ. ಕೆಲಸದ ಕ್ಷೇತ್ರದಲ್ಲಿ ಗೌರವ, ಮನ್ನಣೆ ಹೆಚ್ಚಾಗುತ್ತೆ. ಹಣಕಾಸಿನ ವಿಷಯದಲ್ಲೂ ಕೂಡ ಸಮಯ ಉತ್ತಮವಾಗಿರುತ್ತೆ. ಸ್ಯಾಲರಿ ಇನ್ಕ್ರೀಸ್ ಆಗಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ದೀರ್ಘಕಾಲದ ಹಣದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಲಕ್ಷ್ಮೀ ದೇವಿಯ ಕೃಪೆ ನಿಮಗೆ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು. ನಂತರ ಮುಂದಿನ ಲಗ್ನ ಕುಂಭಲಗ್ನ. ಕುಂಭಲಗ್ನದವರಿಗೆ ಈ ಒಂದು ಯೋಗಗಳಿಂದ ಅತ್ಯಂತ ಶುಭ ಅಂತಲೇ ಹೇಳ್ಬೋದು. ನಿಮಗೆ 2ನೇ ಮನೆಯಲ್ಲಿ ಮಾಳವ್ಯ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ ರೂಪುಗೊಂಡಿರ್ತಕ್ಕಂಥದ್ದು. ಇದರಿಂದಾಗಿ ಕುಟುಂಬದಲ್ಲಿ ಶಾಂತಿ ಮತ್ತು ಕುಟುಂಬದಲ್ಲಿ ಏಳಿಗೆ, ಬ್ಯಾಂಕ್ ಬ್ಯಾಲೆನ್ಸ್, ಮುಖ್ಯವಾಗಿ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಏಳಿಗೆಯನ್ನು ನೀವು ಪಡಿಬಹುದಾಗಿದೆ. ಶುಕ್ರ ಅಂದರೆ ಲಕ್ಸುರಿ ಪ್ಲಾನೆಟ್ ಅಂತ ನಾವು ಹೇಳ್ತೀವಿ. ಲಕ್ಸುರಿ ಜೀವನವನ್ನು, ಭೋಗ ಜೀವನವನ್ನು ನೀವು ಮತ್ತು ನಿಮ್ಮ ಫ್ಯಾಮಿಲಿ ಅನುಭವಿಸಬಹುದಾಗಿದೆ.
ಮತ್ತು ಇನ್ನಿತರೆ ಹಲವಾರು ಕ್ಷೇತ್ರದಲ್ಲಿಯೂ ಕೂಡ ಅಪಾರ ಯಶಸ್ಸನ್ನು ನೀವು ಸಾಧಿಸಬಹುದಾಗಿದೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದಂತಹ ಹಲವಾರು ಕೆಲಸಗಳು ಈಗ ವೇಗವನ್ನು ಪಡೆಯುತ್ತೆ. ಜೀವನದಲ್ಲಿ ಭೌತಿಕ ಸೌಕರ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಶಾಂತಿ ಮತ್ತು ಶುಭ ಕಾರ್ಯಗಳು ನಡೆಯುತ್ತಾ ಹೋಗುತ್ತೆ ಮತ್ತು ಕುಟುಂಬದಿಂದ ನಿಮಗೆ ಹಣದ ಸಹಾಯಗಳು ಕೂಡ ಹರಿದು ಬರುತ್ತೆ. ಮತ್ತು ಹೂಡಿಕೆ ಬಿಸ್ನೆಸ್ ಯಾರ್ಯಾರು ಮಾಡ್ತಿರ್ತೀರಾ ಅವ್ರಿಗೂ ಕೂಡ ಇದರಿಂದ ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು. ವ್ಯವಹಾರ ಮಾಡೋರಿಗೂ ಕೂಡ ಅದೃಷ್ಟ, ಅಚಾನಕ್ ಧನಲಾಭ ನಿಮಗೆ ಜೀವನದಲ್ಲಿ ಸಿದ್ಧಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಧರ್ಮ ಮತ್ತು ಆಧ್ಯಾತ್ಮಿಕತೆ ಕಡೆ ಒಲವು ಹೆಚ್ಚಾಗ್ತಾ ಹೋಗುತ್ತೆ. ಕೌಟುಂಬಿಕ ಸಂತೋಷ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಆಸೆಗಳು ಇದ್ದಲ್ಲಿ ಆ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳುವಂತಹ ಒಂದು ಸಮಯ ನಿಮಗೆ ಈ ಒಂದು ಸಮಯದಲ್ಲಿ ಕೂಡಿ ಬರುತ್ತೆ. ಇವಿಷ್ಟು ಈ 3 ಲಗ್ನದವರ ಈ 3 ಯೋಗಗಳ ಒಂದು ಫಲ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.